ಇದು ನಮ್ಮ ಹಳ್ಳಿಯ ಗಣೇಶ ಚತುರ್ಥಿ ಹಬ್ಬದ ಕತೆ. ನಮ್ಮ ಹಳ್ಳಿಯಲ್ಲಿ ಪ್ರತಿ ವರ್ಷ ಗಣೇಶ ಚತುರ್ಥಿ ಬಂದರೆ ಎಲ್ಲರೂ ಸೇರಿ ಸಂಭ್ರಮದಿಂದ ಆಚರಿಸುತ್ತಿದ್ದರು. ಹಳ್ಳಿಯವರು ದೊಡ್ಡ ಮೂರ್ತಿ ತಂದು ಹೂ, ದೀಪ, ಅಲಂಕಾರಗಳಿಂದ ಸಿಂಗಾರ ಮಾಡುತ್ತಿದ್ದರು. ಆ ಹಳ್ಳಿಯಲ್ಲಿ ರಾಮು ಎಂಬ ಬಡವನು ಇದ್ದ. ಅವನ ಬಳಿ ಹಣ ಇರಲಿಲ್ಲ, ಆದರೂ ಅವನಿಗೆ ಗಣೇಶನ ಮೇಲೆ ಅಪಾರ ಭಕ್ತಿ ಇತ್ತು. ಅವನು ಮನಸ್ಸಿನಲ್ಲಿ ಯೋಚಿಸಿದ, ಗಣೇಶನಿಗೆ ದೊಡ್ಡ ಮೂರ್ತಿ ಬೇಕಾಗಿಲ್ಲ, ನನಗೆ ಇರುವ ಭಕ್ತಿಯೇ ಮುಖ್ಯ. ಅವನು ಹೊಲದ ಮಣ್ಣಿನಿಂದ ಚಿಕ್ಕ ಮೂರ್ತಿ ತಯಾರಿಸಿ ತೋಟದಲ್ಲಿ ಅರಳಿದ ಹೂಗಳನ್ನು ಅರ್ಪಿಸಿದ. ಅಕ್ಕಿ ಹಿಟ್ಟಿನಿಂದ ಮೋದಕ ಮಾಡಿ ಬಾಳೆ ಎಲೆಯಲ್ಲಿ ಇಟ್ಟು ಪೂಜೆ ಮಾಡಿದ. ಹಳ್ಳಿಯ ಜನರು ಅದನ್ನು ನೋಡಿ ನಗುತ್ತಿದ್ದರು. ಇಷ್ಟು ಚಿಕ್ಕ ಮೂರ್ತಿ, ಹಬ್ಬಕ್ಕೆ ಹೀಗ ಎಂದು ಹಾಸ್ಯ ಮಾಡಿದರು. ಆ ದಿನ ಒಂದು ರಾತ್ರಿ ಒಂದು ಅಚ್ಚರಿಯ ಘಟನೆ ಆಯಿತು. ಹಳ್ಳಿಯ ದೊಡ್ಡ ಮೂರ್ತಿಯ ಮುಂದೆ ದೀಪಗಳು ಆರಿಬಿಟ್ಟವು. ಆದರೆ ರಾಮನ ಮನೆಯ ಚಿಕ್ಕ ಮಣ್ಣಿನ ಗಣಪತಿ ಮುಂದೆ ದೀಪ ಸ್ವಯಂ ಹೊಳೆಯುತ್ತಾ ಇತ್ತು. ಹಳ್ಳಿಯವರು ಇದನ್ನು ನೋಡಿ ಆಶ್ಚರ್ಯಗೊಂಡರು. ಅವರು ಅರಿತುಕೊಂಡರು, ಗಣೇಶನಿಗೆ ದೊಡ್ಡ ಮೂರ್ತಿ, ಹಣದ ಅಲಂಕಾರ ಬೇಕಿಲ್ಲ, ಅವನಿಗೆ ಬೇಕಿರುವುದು ಶ್ರದ್ಧೆ ಮತ್ತು ಭಕ್ತಿ. ಆ ದಿನದಿಂದ ಹಳ್ಳಿಯ ಜನರು ಮನಸ್ಸಿನಲ್ಲಿ ಗಣೇಶನನ್ನು ಪೂಜಿಸುವುದೇ ಮುಖ್ಯವೆಂದು ನಂಬಿದರು. ಕಥೆಯ ಸಾರಾಂಶ: ಗಣೇಶನನ್ನು ಪ್ರೀತಿ, ನಂಬಿಕೆ ಮತ್ತು ಸರಳ ಭಕ್ತಿಯಿಂದ ಪೂಜಿಸಿದರೆ ಆತನು ಸಂತೋಷಪಡುವನು. ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು.